ಶ್ರವಣ ಕುಮಾರನ ಚರಣ ಕಮಲ ಕೆರಗಿ ಶಾರದೆಗೆ ವಂದಿಸುವೆ. ಶರದಿ ಶಯನೆಗೆ ಶರಗೊಡ್ಡಿ ಬೇಡುವೆ. ಶರದಿ ಸುತರ ಕಥೆಯೊರವ ಸಾಕ್ಷಾತ್ ಶ್ರೀಹರಿ ವಕ್ಷಸ್ಥಳ ವಾಸಿ ಕ್ಷುಕ್ಷೇಪಗಳನ್ನೇ ಪಡೆದ ಮೋಕ್ಷದಾಯಕಳಿ ಶ್ರೀಲಕ್ಷ್ಮಿಯೇ ಕರ್ಣ ಕಟಾಕ್ಷದಿ ನೋಡಬೇಕೆನ್ನ. ಶ್ರಾವಣ ಮಾಸದ ಮೊದಲ ಶುಕ್ರವಾರ ಮಾಧವ ನರಸಿಂಹಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡೋದು ಈ ಕಥೆ ಕೇಳುವುದು ಕಿವಿಗೊಟ್ಟು ಜನರು. ಇರುತ್ತಿರಲೊಂದು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತವಾಗಿ ಹಿಡಿದು ತಂಬೂರಿ ತಂಬಿಯ ಗೋಪಾಳಕ್ಕೆ ಬಿಡದೈದು ಮನೆ ತಿರುಗುತ್ತೆಯಲ್ಲಿ. ಸೊಸೆಯರು 4 ಮಂದಿ ಗಂಡು ಮಕ್ಕಳು ಹಸಗು ಊಸುಗಳು ಮನೆ ತುಂಬ. ಅಚನ ವಚನಕ್ಕಿಲ್ಲ ಹಸಿದ ಮಕ್ಕಳಿಗೆ ಹಾಲು ಮೊಸರು ಅನ್ನವು ಮೊದಲಿಲ್ಲ. ಅತಿ ಗುಣವಂತರು ಗತಿ ಇಲ್ಲ ದಾಸಕ್ಕೆ ಮಿತ ಭೋಜನವ ಮಾಡುವರೆ ವ್ರತ ನೇಮ ನಿಷ್ಠ ನೆರತಿ ದರಿದ್ರವನ್ನು ಶ್ರೀಪತಿ ಸತಿ ದಯದಿ ನೋಡುವಳು. ಒಂದು ದಿನ ಬಂದ ಮಂದಿರದಲ್ಲಿ ಚಂದದ ಸುಣ್ಣ ಸಾರಣೆಯು ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣ ಮಾಡಿ ಮುಂದೆ ತೋರಣ ಕಟ್ಟುತ್ತಿಹರು. ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಚಟ್ಟಿಗೆ ಬರುವುದನ್ನೇ ತಾ ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಶ್ರಾವಣ ಸಂಪ ಶುಕ್ರವಾರ ನಾವು ಪೂಜೆಯ ಮಾಡಬೇಕೆಂದು ಎನಗಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು. ವಿನಯದಿಂದ ಹೇಳಿ ಕೊಂಡರೆ ಬಂದು ಚಟ್ಟಿಗೆ ಬರೆದು ಕೊಟ್ಟರು ಬಲ ಕೈಲಿ. ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು. ಮನೆಯಲ್ಲಿ ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪವು ತಂದು ನಿಂತರು ಹಿಡಿರೆನುತ. ತಂದ ಪದಾರ್ಥ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆ ಹೇಳಿದನು. ಇಂದಿರಾದೇವಿ ಹಾಗೆಂದು ಪೂಜೆ ಮಾಡು ಆನಂದ ಕೊಡುವಳು ನಮಗೆ. ಕಬ್ಬು ಬಿಲ್ಬಡನೆ ಕಾಮನ ಮಾತೆ ಮಹಾಲಕ್ಷ್ಮಿ ಉತ್ತಮಳು ಬಿಯೋಳಿಕೆ. ಹಬ್ಬದೂಟಕ್ಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆ ಹೇಳೆಂದ ಮಂದಿರಕ್ಕೆ ಹೇಳಿ ಮುತ್ತೈದೆಗೆ ಹಿಗ್ಗಿದಳಂದತ್ತೆ ಮಾವನ ಮುಂದರು ಹಿದಳು. ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗವಲ್ಲಿ ಬರೆದು ಬಾಗಿಲಿಗೆ ಬಣ್ಣವನು ತಳೆರು ತೋರಣ ಕಟ್ಟಿ ಸರ್ವ ಸಂಭ್ರಮದಿಂದ ಎರೆದುಕೊಂಡರೆಲ್ಲರೂ ಬೇಗ. ಕಮಲ ಕೇದಿಗೆ ಕಪ್ಪು ಕದಳಿ ಬಾಳೆ ಗೊನಗಟ್ಟು ಚಿತ್ರ ಮಂಟಪವು ಎಡಬಲದಲ್ಲಿ 4 ನಂದಾದಿವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮಪೀಠಗಳು. ಚಟ್ಟಿಗೆ ಒಳಗಾಕಿ 5 ಫಲವ ತುಂಬಿ ಮುತ್ತೈದೆಯರೆಲ್ಲ ನೆರೆದು ಮಂತ್ರಾಕ್ಷತೆ ಹಿಡಿದು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠಾಪನೆ ಮಾಡಿದರು ಸಂಭ್ರಮದಿಯೇ. ಅರಿಶಿಣ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜೆ ವಸ್ತ್ರ ಪಾರಿಜಾತ ಸಂಪಿಗೆಯು ಮುಡಿಸಿ ಮಲ್ಲಿಗೆ ದಂಡೆ ಇಡಿಸಿ ತೆಂಗಿನಕಾಯಿ ಉಡಿ ತುಂಬ ಉತ್ತತ್ತಿ ಫಲಗಳು. ಭಕ್ಷ್ಯ ಶಾವಿಗೆ ಪರಮಾನ್ನ ಚಿತ್ರಾನ್ನ ಸಣ್ಣ ಕೀಶಾಲನ್ನ ಸೋಪುಗಳು. ಚಕ್ಕುಲಿ ಗಿಲಿಗಂಚಿ ಚಂದಬ್ಬಿರುವ ಹಪ್ಪಳ ಸಂಡಿಗೆ ಅಂಬೋಡಿಗಳು. ಸಕ್ಕರೆ ಗುತ್ತ ಕ್ಷೀರ ಸಕಲ ಪಕ್ವಾನ ಮಂಡಿಗೆ ಬೀಸುರಿಗೆ ಗುಳ್ಳಿರಿಗೆಗಳು. ಚಂದ್ರನೊಂಥಳೆವ ಶಾವಿಗೆ ಫೇಣೆ ಆದಿವೆ ಬುಂದಿಬು ಅನ್ನದ ರಸವು. ಬೇಕಾದ ಬೇಸನ್ನ ಬಿಳಿಯಾದ ಉಂಡೆ ಮೋತಿ ಚೂರ್ಣ ಲಾಡು ಸೇತುಟಕರ ಬೆಳಪಿನಂತೆ ಜಿಲೇಬಿ ಸುಖದುಂಡೆ ಮುಖ ವಿಲಾಸಗಳು. ಹೋಳಿ ಹೊಣ್ಣೂರಿಗೆ ಹೊಯ್ದಾಸೆ ಆಹಾರ ತೈಲದಿ ತಿದ್ದಿದ ಕಡುಬು. ಸುರಳಿ ಹೋಳಿಗೆ ಉದ್ದಿನ ಬೇಳಿ ಮೆಣಸಿನಕಾಯಿ ಇಂಗಿನೆಂದೊಪ್ಪುವ ಕಡುಬು. ಸಾರು ಸಾಂಬಾರು ಸಾಸಿವೆಕಾಯಿ ಪಲ್ಯ ಉಪ್ಪೇರಿ ಉಪ್ಪಿನಕಾಯಿ ರಸವು. ಕೀರ ಮಾಲ್ತಿ ಗೌಲಿ ಪರಡಿ ಪರಮಾನ್ನ ಮುನ್ನಾರ ಚಟ್ನಿ ಕೋಸಂಬರಿಗಳು. ಹಾಗಲಕಾಯಿ ಸೌತೆ ಹಂದರದೋಳು ಹೀರೆ ಬಾಳೆ ಬೆಂಡೆ ಕುಂಬಳವು. ಮಾಗಿದ ಸರಕಾಯಿ ಕಲಸುತ್ತ ಮೇಲೆ ಗೆಣಸು ಗುಳ್ಳೆದ ಕಾಯಿ ಬೀಡಗಳು. ನಿಂಬೆ ಬಾತು ತೋತು ಬಾತು ಕೇಸರಿ ಬಾತು ಕೆನೆ ಮೊಸರು ಒಗ್ಗರಣಿ ಬಿಸಿ ಹಾಲು ಹೊಸ ಬೆಣ್ಣೆ ಇಂದೊಪ್ಪು ಕಲಸುಕ್ಕ ಕಾಳಿ ಬಾತುಗಳು. ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತವಾಗಿ. ಶುದ್ಧ ಸುಣ್ಣವು ಎಲೆ ಅಡಿಕೆ ಯಾಲಕ್ಕೆ ಕಾಯಿ ಪತ್ರೆ ಕಾಚು ಲವಂಗ ಹಚ್ಚಿಕೊಂಡರೆಲ್ಲ ಅರಿಶಿಣ ಗಂಧ ಕುಂಕುಮ ಛತ್ರ ಚಾಮರ ಬೀಸುತ್ತಲೇ. ಅಚ್ಯುತನ ಅರಸಿ ಅನುಗ್ರಹ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣು ತೆಗೆದು. ಅಮರಾಧೀಶ್ವರರೊಡನೆ ಎಣ್ಣೆ ಕುಂಕುಮ ಹಿಡಿದೆಟ್ಟುಕೊಂಡು ನಡೆದಳು. ಹೊಟ್ಟೆಣ್ಣಿ ಕುಂಕುಮ ಥಟ್ಟನೆ ನಡೆದಳು. ಅಷ್ಟವಾರ್ತೆಯನ್ನು ಹೇಳಿದಳು. ಇಂಥ ದಿಟ್ಟ ಮುತ್ತೈದೆ ಮುಡಿವಾಗಿ ಮುಚ್ಚಿಕೊಂಡೆಣ್ಣಿ ಕುಂಕುಮವನ್ನು ನಡೆದಳು. ಇನ್ನೊಂದು ಓಣಿಯಲ್ಲಿ ಬಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮ ಕೊಡುವುದಿನ್ನಾರಿಗೆ ಔತಣವಲ್ಲಮ್ಮ ಅತಿ ಬಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ. ಸುತರಾಡ ಹೋಗ್ಯಾರ ಹುಡುಕುತ್ತಾ ಬಂದೆ ಬಿಡುದಾರಿ ಪತಿ ಬೈವರೆನ್ನ ಮನೆಯಲ್ಲಿ. ಒಗತನದ ಮಾತಿನ ಬಗ್ಗೆ ನಾನು ಬಲ್ಲೆನೆ ಹಗುರನಾಗಿತ್ತಿ ನೀನೋದೆ. ಮೊದಲನೇ ಶುಕ್ರವಾರ ಹೇಳಿ ಎನ್ನೆನು ಬಿಟ್ಟು ಬದಲು ಮುತ್ತೈದಿಗೆ ಹೇಳುವರೆ.
ಎರಡು ಎರಡು ವಾರವು ಹಸವದೂಟ ಉಂಡಾಯಿತು ಬರಡು ಕಾಳಿನ ಉಂಡಂತೆ ಕಡಲೆ ಕಡಲೆ ಹೂರಣ ಕರಿ ಕಡಬು ಕಾಸಿದ ತುಪ್ಪವು ಬಡಿಸನಗೆ ಮೆಚ್ಚಿಕೊಂಡಾಕೆ ಮಾತಿಗೆ ಬೆರಕಾದಳು ಹಚ್ಚಿಕೊಂಡಣಿ ಕುಂಕುಮ ನಿಶ್ಚಯವೇ ನಮ್ಮನಿ ಬರುವುದೆಂದು ಈ ಕ್ಷಣ ಬರುವೆನು ಗೆದ್ದಳು ಕೊಟ್ಟೆಣಿ ಕುಂಕುಮ ಥಟ್ಟನೆ ಬಂದಳು ಒಂದೊಂದು ಮಾಡಿ ವರ್ಣಿಸುತ್ತಾ ಇಂದಾಕ ಮನೆಗೆ ಬಂದಂತೆ ಅಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು. ಕಡಲೆ ಹೂರಣ ಗಸಗಸೆ ಕೊಬ್ಬರಿ ಯಾಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳಕು ಕಲ್ಕಿ ಕಲ್ಲು ಸಕ್ಕರೆ ಕರಿಗಡಬು ಬೆಣ್ಣೆ ಕಾಸಿ ತುಪ್ಪವ ಸೌಟಿಲಿಂದ ಸಿರಿದೇವಿಗೆ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು ಬರೆದು ಬಾರಿಸನೆ ಬರಿಯ ಮಾತಿನ ಜಾಣೆ ಬರಲಿಲ್ಲಿಗೆಂದು ನುಡಿದರು. ಹುಟ್ಟಿದ ಮೇಲಿಂದ ಕಡವು ಕಂಡಿದ್ದಿಲ್ಲ ನಿಮ್ಮ ಊಟುಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿತು ಎಂದು ಅವರು ನಗುತ್ತಾ ನುಡಿದರು. ನಾಲ್ಕನೇ ವಾರ ನಾನು ಹೇಳಿ ಬರುವೆನೆಂದು ಆಕೆ ಹೋದಳು ಮಗ ನರಸಿ ಬೇಕಾದವರು ಬಂದು ಕಾಡಿದರು ಕೂಡ ಯಾಕನ ಗೊಬ್ಬರ ಕೊಡುವೆ ದೊಡ್ಡಿ ಬಾಗಿಲು ಬಿಟ್ಟು ದಿಡ್ಡಿ ಬಾಗಿಲು ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೊಳೆವ ಮುತ್ತೈದೆ ನಿಂತಿದ್ದಳಾಗೆದುರಿಗೆ ಬಂದು ಸರ್ವರೊಳಗೆ ಹಿರಿಯ ಸುಸೆಯು ನೀನಂಬಂತ ಗರ್ವ ಅಹಂಕಾರದಿ ನೀನು ಸರಿಯಾಗಿ 3 ಹಾರೇಳಿ ಹೆಣ್ಣನ ಕರೆಯದೆಂಬುವ ಕಾರಣವೇನೇ ಕರಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನು ತಿರುಗುವೇನಾರದರಂತೆ ಇರುವ ಮಂದಿರವ ತೋರಿದರ ನಾ ನಿಮಗೆ ಕರೆದುಣಿಸುವೆನೆಂದಳು. ದೂರುಂಟು ನಮ್ಮನಿ ದಾರಿಯ ಸಾಧ್ಯವು ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರ ಮೀರಿದವರಿಗೆ ಕಾಂಬುದು ಪಂಜರದೊಳಗಿನ ಅರಗಿಣಿ ಮರ ನೀರಿ ಮಾಗಿದ ಫಲವು ಮೆದ್ದಂತೆ ಬೇಗ ಬಂದೀಗ ನಿಮ್ಮ ಮನೆಯಲ್ಲಿ ಊಟವ ಮಾಡಿ ತೇಗುತ್ತ ತೃಪ್ತನಾಗುವೆನು. ಮಾಯಾದೇವಿಯ ಮಾಯ ಮಾತಿಗೆ ಮರಳಾಗಿ ತಾ ಕೊಟ್ಟಳಣ್ಣಿ ಕುಂಕುಮ ಹೋದ ಕಾರ್ಯಗೆ ಆಗೋದೆ ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು. ಬಂದಿದ್ದಾಗ 5ನೇ ವಾರ ಮುತ್ತೈದೆಗೆ ಇಂದು ನೀ ಹೇಳಿ ಬಾಯಂತ ಹೆಂಡತಿ ಕರೆದು ಹೇಳಿ ಕುಂಕುಮೆಣ್ಣೆ ತಕ್ಕೊಂಡು ತಾ ನಡೆದಳು ಬೇಗ ಬೀದಿ ಬಿಟ್ಟು ಬದಲ್ ಹಾದಿಗೆ ಬಂದ ಡಗಟಿ ನೀ ದಯ ಮಾಡಿ ಬಂದೆ ಔತರವ ಆಧಾರದಿಂದ ಹೇಳುವುದಕ್ಕೆ ಜಪ್ಪಿಸಿ ಬಂದ ಔತಣವ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೆ ಒಪ್ಪತ್ತಾದ್ರ ಊಟ ಮಾಡದವರ ಮಾತು ಒಪ್ಪಿಕೊಳ್ಳುವುದು ಹೇಗೆ ಹೇಳಮ್ಮ. ಬಂದ ಗೌತನ ಗಂಡು ಮಕ್ಕಳ ಭಾಗ್ಯವು ಅಲ್ಲೆಂಬರುಂಟ ಲೋಕದಲ್ಲಿ ಕಂಡಲೌತನ ಹೇಳಿ ಕರೆಯದಿರುವುದೇ ಚಂದವೇ ನಿಮ್ಮ ನಡತೆಯು. ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು ಇಕ್ಷು ಮೇಲೆ ಜೇಣು ಇಟ್ಟಂತೆ ಬರುವೆನು ಲಕ್ಷ್ಮೀ ಸರಿಗೆ ನಾ ಕೂಡುವೆನು ಅವಕಾಶ ಕೊಡುವೆನು ಸವಕಾಶ ಅಡಿಗೆ ಮಾಡು ದಿನಕರ ಮುಳುಗುವ ಕಾಲದಲ್ಲಿ ದನಕರ ಬರುವ ವೇಳೆಗೆ ನಾನು ಬರುವೆನು ಮನಕ್ಕೆ ಸಂದೇಹ ಬೇಡೆಂದಳು. ಅಂಗಳ ಸಾರಿಸು ರಂಗ ತೋರಣ ಕಟ್ಟಿ ರಂಗವಲ್ಲಿಯ ಚಿತ್ರ ಬರೆದು ಅಂಬೂರು ದಿನ ಕಟ್ಟಿ ಮನೆಯ ಬಾಗಿಲ ಮುಂದೊಂದು ರಣಸು ಹೀಲಾರು ಮಡಿಸೀರೆಯನ್ನು ಬಿಟ್ಟು ಮಡಿ ಪೀತಾಂಬರ ಹುಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನ ಮುಖರ ಬುಂದಡಕ್ಕೆ ಬೂಡಿ ಬಾವುಲಿ ಹೊಳೆಯುತ್ತಲಿಯೇ ಕಂಚು ಕಲಶಕದಲಾರತಿ ತಕ್ಕೊಂಡು ಮುಂಚೆ ಬಂದೆದುರು ಗೊಂಡೆನ್ನ ಮಿಂಚಿನಂತಳೆವ ಚಿನ್ನದ ತೂಗ ಮಂಚದಲ್ಲಿ ಬಂದು ಕೂಡುವೆನು. ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕ ಚಪ್ಪರವು ಮರದ ಮಣಿ ನಮ್ಮಲ್ಲಿರುವುದೇ ಹಲಿಗೆಯ ತೂಗ ಮಂಚಲಿಂದ ತರುವೆವು. ಬಂಗಾರದ ಬಾಳೆಯಲ್ಲಿ ಬಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯು ಉಂಡು ಕೂಡುವೆನು ಕುಂದಣ ಕೆತ್ತಿದ ತಬಕಿಲಿ ತಂದು ನೀಡನಿಗೆ ತಾಂಬೂಲ ಹಚ್ಚಿದ ಮೇಲೆ ಈ ಚುಟ್ಟಿಲಿ ಸುಣ್ಣ ಹಚ್ಚಿಕೊಂಡು ನಾ ನಡಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲೆ ಹಚ್ಚಿ ನೀ ಮಡಚಿಕೊಡನಿಗೆ ಬಂಗಾರವೆಂಬುದನವ ಕಂಗಳು ಕಂಡಿಲ್ಲ ಮಂಗಳ ಸೂತ್ರ ಒಂದುರಿತು ಕುಂದಣದ ತಬಲಕ್ಕಿ ಒಡೆದುಕೊಂಡು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ಮಡಿಸೀರೆ ಬಿಟ್ಟಿನ್ನೊಂದು ಸೀರೆ ನಗಿಲ್ಲ ಮಡಿ ಪೀತಾಂಬರವೇ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕರಿಯ ಖಾಜಿನ ಬಾಳೆ ಇರಲಮ್ಮ ಮನೆ ಮಠ ನಮಗೆ ಗುಟ್ಟಿದ್ದ ಬುಗುಡಿ ಅಂಚು ಜರತಾರೆ ಚಿನ್ನದ ಥಳಕಿರುವ ಕುಪ್ಪಸ ಹೊಲಸಿಕೊಟ್ಟರೆ ಒಂದ ರಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ. ಹುಟ್ಟ ಬಡವರು ನಾವು ಅಷ್ಟದಾರಿದ್ರ ನಿತ್ಯ ಯಾತ್ರೆಯಲ್ಲಿ ಬದುಕುವೆವು ಚಿತ್ತಕ್ಕೆ ತಂದು ನೀ ದಯ ಮಾಡಿ ಬರುವುದೆಂದು ಹಸ್ತವ ಮುಗಿದು ಕೇಳುವರು. ಮತ್ತೆ ಮಹಾಲಕ್ಷ್ಮಿಗೆ ಪಚ್ಚ ಕರ್ಪೂರದ ಪುನಗಿನ ಎಣ್ಣೆ ಸೊಪ್ಪಿಗೆ ತೈಲ ಕಸ್ತೂರಿ ಬೆರೆಸಿ ಬಿಸಿ ನೀರ ಅರಿಶಿನ ಹಚ್ಚಿ ನೆರಕೊಂಡಳಾಗ ಸುರುಳಿ ಗುರುಳಾಕಿ ಬೈತಲೆ ತಿದ್ದಿ ತುರುಬ್ ಹಾಕಿ ಚೌರಿ ರಾಕಟಿ ಚಂದ್ರಗೊಂಡ್ಯ ಗಿಳಿಗೆಜ್ಜು ಹರಳ ಬಂಗಾರ ಕೇದಿಗೆ ಮಾಲೆ ಅರಳು ಮಲ್ಲಿಗೆ ಮಾಲೆ ಮುಡಿದು ಬಿಚಿ ತಾನುಟ್ಟಳು ಬಿಳಿಯ ಪೀತಾಂಬರ ಚವದ್ರಶ್ವರ ಗದ್ದು ಕುತ್ತಾಣಿ ಕುಪ್ಪಸ ಮುತ್ತಿನ ಗೊಂಡೆ ತೊಳೆಗೆ ಕಟ್ಟುತ್ತಿದ್ದಳು ಬಾಜು ಬಂದು ವಜ್ರದಂತರೆವ ನಾಗ ಮುರಗಡ್ಡಿಗೆ ಕೊರಳಲ್ಲಿ ದೊಡ್ಡ ಸರಗೆ
ಮೇಲಡ್ಡಿಗೆ ಮುತ್ತಿನ ಕೆಂಪು ಥಳಕು ಬೆಳಕು ಹೊಳೆಯುತ್ತಲೇ ಪುತ್ತಳಿ ಸರಚಂದ್ರಹಾರ ಮೋಹನ ಮಾಲೆ ಕಟ್ಟಿದಳ ಕಂಟಿ ಕಟ್ಟಾಣಿ ಪಚ್ಚ ಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಚಿತ್ರ ನಲಿದಾಡುತ್ತಿರಲು ಕಡಗ ಕಂಕಣ ಹಸ್ತ ಕಡಲ ಕಮಲ ದ್ವಾರ ನಡುವೆಗೆ ನವರತ್ನ ಪಟ್ಟಿ ಬಿಡಿ ಮತ್ತು ಬಿಗಿದ್ ವಜ್ರ ವಾಲೆ ಬುಗುಡಿ ಚಂದ್ರ ಮುರು ಮುತ್ತಿನ ಸರಪಣಿಯು ಸಾಲು ಕುಂದಣ ನಾಣೆ ಮುತ್ತಿನ ಮುಖರ ಪುಲಾಕು ಬಾಲಕ ದೊಳೆಯು ತೇಡಿ ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕುಡಿಯಂತೆ ಪಿಲ್ಲೆ ಕಾಲುಂಗೂರಲು ಕೈಗಳಿಗೆ ಗಿಲ್ಲಂತೆ ಹೆಜ್ಜೆ ನುಡ್ತ ಚಿನ್ನದ ಪಾದ ಪುತ್ಥಳೆಯಂದಲ್ಲಿ ಚಿನ್ನದ ಬಳ್ಳಿಯಂದದಲ್ಲಿ ಬೆಳಕುತ್ತಲೇ ಬೆಳ್ಳನೆ ಬೆಳ್ಳಿ ತನ್ನ ಗುರು ಬಳ್ಳಿನಲ್ಲಿ ಹಿಡಿದಲ್ಲಾಡಿಸುತ್ತ ಗಲ್ಲ ಮಿಂಚುಗಳಂತೆ ಥಳಥಳಿಸುತ್ತ ಬೀದಿಯಲ್ಲಿ ಬಂದಳು ಗಜಗಮನೆ ದೇವಲೋಕದಿಂದ ಇಳಿದಿಲ್ಲಿ ಬಂದಳು ಅರಸತಿಯ ಮೋರೆ ನೋಡಲು ಮೂರ್ಛೆ ಬರುವುದು ದಾರು ಮುಂಗಾರು ಮಿಂಚುಗಳು ತೋರುವವು ಇಂದ್ರನ ಅರಸಿಯೋ ಚಂದ್ರಮನ ರೋಹಿಣಿಯ ಸುಂದರ ಸೂರ್ಯರ ಅರಸಿಯೋ ಗಂಧರ್ವರ ಅರಸಿಯೋ ಗಗನದಿಂದಳಿದಿಲ್ಲಿ ಗಂಗೆ ಶಾಮನೆ ಸೀತಾಂಗನಿಯೋ ರತಿಯೋ ರೇವತಿಯೋ ಅರುಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತ ಸರಸ್ವತಿಯೋ ಪತಿಗಳ ಇವರ ಪಾಂಡವರ ಅರಸಿ ದ್ರೌಪದಿ ಬಂದಲಿ ಎಂಬುವರು ಸತ್ಯಭಾಮಿಯ ರುಕ್ಮಿಣಿ ಜಾಂಬವಂತೆಯೋ ಶ್ರಮಶ್ರೀಯೊಳಗಿಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಬಿಟ್ಟಿಲ್ಲಿ ಬಂದಳೆಂಬುವರು ಹಸ್ತವ ಮುಗಿಯೋರು ಸಾಷ್ಟಾಂಗ ಕೆರಗೋರು ಇತ್ತ ವಾಯಂತ ಕರೆಯುವರು ಈ ಹೊತ್ತು ಸಂಪ ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಳೆಂಬುವರು ರಾಜರೆಲ್ಲರೂ ನಿಂತು ನೋಡಲು ಲಾಜವರದ ಗೊಂಬೆಯಂತೆ ಭೋಜನಕ್ಕೆ ತಪೋಗಳು ನೋಡೋಣವೆಂದು ಬಹುಜನ ನಿಂತು ನೋಡುವರು ಮಡಿಬಾಗಿ ನಡೆಯುತ್ತ ಮುಗುಳ್ಳಾಗೆ ಅರಸುತ್ತ ಮುಗುಳ್ಳಾಗೆ ಇಂದ ನಗುತ್ತಲಿ ಎಡಬಲದಲ್ಲಿ ದಾರಿ ನೋಡುತ್ತಾ ನಡೆದಾಳು ಬಡವರ ಮನೆಗೆ ಸಿರಿದೇವಿ ತಾ ಕಣ್ಣು ತೆರೆದು ನೋಡುತ್ತಲಿರೆ ಅರಮನೆಯಾಯಿ ತಾಕ್ಷಣದಿ ಸುರಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳು ವನವಾದ ವಾಮನೆ ಸುತ್ತ ಪಚ್ಚದಂತೊಳೆವ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ತಾನುಲಿಯುತ ಹಿತದಿ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ಬಡವೆ ಮಸ್ತಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿಸಿರುಟ್ಟುದ್ದೋಗಿ ಬಡೆ ಪೀತಾಂಬರವಾಯಿತು ಆಗವರೆದುರು ಗೊಂಬುವರು ಗಂಧ ಕುಂಕುಮ ಅರಿಶಿಣ ದೇವರ ಮುಕ್ಕಿಟ್ಟು ತಂದಚ್ಚಿ ತಿಲಕ ಪೆಣಿಯು ದುಂಡು ಮಲ್ಲಿಗೆ ಮಾಲೆ ಪಾರಿಜಾತ ಸಂಪಿಗೆ ಮಾಲೆ ದಂಡಿಗೆ ಮುಡಿಸಿದರು ಜಡಮುಡಿಗೆ ಕಿತ್ತಲೆ ಫಲದಳು ಕೊಬ್ಬರಿ ಬಟ್ಟಲಳು ಹಾಕಿದ ತುಂಬಿದರು ಹಿಡಿದು ಕುಂದಣ ಹರಿವಾಣದಳಾಡುತ್ತಾ ಪಾಡುತ್ತಾ ಮಾಡಿದರು ಮುತ್ತಿನ ಆರತಿಯ ಎಡಬಲದಲ್ಲಿ ಇಟ್ಟು ಮೋರವನೆ ಬೀಸುವರು ಹಿಡಿದು ನೋಡುವರು ಹೀಲಾಲು ಬಿಡಿ ಮಲ್ಲಿಗೆ ತಂದು ನಳಿಮುಡಿ ಹಾಸಲು ಸೋರು ಸಡಗರದಿಂದಳಿದ ರಾಗ ಇಂದಿರಾದೇವಿ ಆನಂದದ ಕುಳಿತರೆ ಇಂದ್ರಾದಿಸುರರು ನೋಡುತ್ತಲೇ ಮುಡಿದ ರಾಗ ಮಲ್ಲಿಗೆ ಮಳೆಯ ಕರೆದ ರಾಗದ ದುಂಬಿ ಬೇರಿಗಳು ಹೊಡೆದವು ಲಕ್ಷ್ಮೀ ದೇವಿ ತಪ್ಪಕ್ಕನೆ ಬಂದಳು ಹೊಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಗೊಂಬೆಯಂತಿದ್ದ ತಾನಾಗಿ ತೂಗ ಮಾಣಿಕ್ಯ ಮಂಚದಲ್ಲಿ ಬಂದು ಕೂಡುವಳು ರನ್ನ ಮಾಣಿಕ್ಯ ನವರತ್ನ ಒಂದು ಹಣವು ಚೊಕ್ಕ ಚಿನ್ನದ 3 ಹಾರಗಳು ಬಣ್ಣದವಳ ಮತ್ತು ಭಾರಿ ಬಂಗಾರ ಮಂದಿ ಬಿಂದಿಗೆ ನೋಡುತ್ತಿಹರು ಶುಕ್ರವಾರವೇ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನಿಯು ಲೋಕತ್ಸ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಸಿಕ್ಕಾಳಿವರಿಗೆಂಬುವರು 4 ವಾರದ ಎಲೆ ತೆರೆದು ನೋಡುತ್ತಲಿರೆ ಹಾಕಿದ ವಾಣಿ ಮುತ್ತು ಪಾಕ ಪಲ್ಯ ಪಚ್ಚ ಪರಮಾನ್ನವು ಬಂಗಾರದರ್ಚಿತ ಬಾಳೆಯಲಿಯು ಬಂದು ನೋಡಲು 4 ಮಂದಿ ಸೊಸೆಯರು ಹಂಚಿಕೊಂಡರಾಗ ತಲಾಗೊಂದೊಂದಲಿಯ ಹಿಂದೆ ಮಾಡಿದ ಪುಣ್ಯ ಬಂದೊದಗಿತು ನಮಗೆಂದು ಸಂತೋಷ ಪಡುವರು ಕರ್ಪೂರದ ಆರತಿ ಮಾಡಿ ಕಾಯಿ ಹೊಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಸ ಲಕ್ಷ್ಮಿ ಉಡುಗೊರೆಯ ಕೊಡುವರು ಬಡವರ ಮನೆಗೆ ನಡೆದು ಬಂದಂತ ಭಾಗ್ಯವ ಕೊಟ್ಟಂತ ಕಥೆಯು ದೃಢಭಕ್ತಿಯಿಂದ ಹೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮುದದಿಂದ ಮೂರ್ಛಗದೊಡೆಯ ನಾರಾಯಣನ ಎದೆಯಲ್ಲಿರುವ ವರಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪ ಶುಕ್ರವಾರ ಸಮದೃಷ್ಟಿಯಿಂದ ನೋಡುವಳು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಡು ಕೂಡಿ ಉಂಡು ಬೆಳ್ಳೆವನೆ ತಕ್ಕಂಡು ಮಂದಗಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತಾ ಆನಂದದಿಂದಿರುತ್ತಿದ್ದರು ಕಿವುಡಗೆ ಕಿವಿ ಕುರುಡಗೆ ಕಣ್ಣು ಬರುವುದು ಬರಡು ಕಾಳೈನವಾಗುವುದು ಹಡೆಯದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವರು ಪಡೆಯುವರು ಇಷ್ಟಾರ್ಥ ಫಲಗಳ ದನಕರೊತ್ತಳಿಯಾಗಿ ಧನ ಧಾನ್ಯ ಬೆಳೆಯಾಗಿ ಅನುಗಾಲ ಶುಭ ಕಾರ್ಯವಾಗಿ ಬಳಿ ಕುಂಕುಮರ್ಷಣ ಮಾಂಗಲ್ಯ ಮುತ್ತೈದೆ ತನವನವಾಗಿ ಕೊಡುವಳು ಸಮಾಜವರದ ಸುಧಾಮನ ಸ್ವಾಮಿ ಶ್ರೀ ಹರಿಮೋಹದ ಸತಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣನು ತಾನು ಈಗ